ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಕರ್ನಾಟಕ ನೀಟ್ 2025 ಸ್ವಾಗತ ಫ್ರೆಂಡ್ಸ್. ಭಾಳಷ್ಟು ಇವಾಗ ನೆಕ್ಸ್ಟ್ ಪ್ರೊಸೀಜರು ಎಮ್ ಬಿ ಬಿ ಎಸ್ ಡೆಂಟಲ್ ಆಯುಷ್ ಏನು ರಿಸಲ್ಟ್ ಬಂತಲ್ಲ ಮೊನ್ನೆ. ನೆಕ್ಸ್ಟ್ ಇವಾಗ ಮೇನ್ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ನೆಕ್ಸ್ಟ್ ಪ್ರೊಸೀಜರ್ ಏನೇನು ಅಂತ ಕೇಳ್ತಾರೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಅದನ್ನೇ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ನೆಕ್ಸ್ಟ್ ನಿಮಗೆ ಸ್ಕಾಲರ್ಶಿಪ್ ಬಿಟ್ಟೆಲ್ಲ ನಿಮ್ಗೆ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಈಗ ಮೊದಲಿಗೆ ಎಮ್ ಬಿ ಬಿ ಎಸ್ದು ಕ್ವಿಟ್ ಆಪ್ಷನ್ ಕೊಡ್ತಾ ಇದ್ದಾರೆ. ಯಾರಿಗೆ ಎಮ್ ಸಿ ಸಿ ಎಲ್ ಸಿಕ್ಕು, ಓಕೆ, ನೀವು ಎಮ್ ಸಿ ಸಿಯಲ್ಲಿ ಯಾವ ಕಾಲೇಜ್ ಸಿಕ್ಕಿದೆ ಅದು ಇಷ್ಟ ಆಗಿ ನೀವು ಅಲ್ಲಿ ಹೋಗ್ತೀನಿ ನಾನು ಬಿಡ್ತೀನಿ ಅಂದರೆ ನಿಮ್ಗೆ ಫ್ರೀ ಎಕ್ಸಿಟ್ ಇರುತ್ತೆ. ನಿಮ್ಗೆ ಯಾವುದೇ ಅಮೌಂಟ್ ಇರೋಲ್ಲ. ನೀವು ಆರಾಮ್ಸೆ ಇವಾಗ ಲಿಂಕ್ ಎನೇಬಲ್ ಮಾಡಿದ್ದಾರೆ. ಇವತ್ತು ಸಂಜೆ 22 ಸೆಪ್ಟೆಂಬರ್ ಇದೆಯಲ್ಲ, ಇವತ್ತು ಸಂಜೆ 4 ಗಂಟೆ ತನಕ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ. ನೀವು ಲಾಗಿನ್ ಆಗಿ ಎಕ್ಸಿಟ್ ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ. ಯಾರಿಗೆ ಎಮ್ ಸಿ ಸಿ ಸಿಕ್ಕಿದೆ ಅವ್ರಿಗೆ ಮಾತ್ರ, ರಿಮೈನಿಂಗ್ ಎಕ್ಸಿಟ್ ಆಗೋಕ್ಕಲ್ಲ, ಎಮ್ ಬಿ ಬಿ ಎಸ್ ಮಾತ್ರ. ಓಕೆ ಫ್ರೆಂಡ್ಸ್, ಈಗ ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಟ್ಟರು ಕೆ ಯೂಟ್ಯೂಬ್ ಚಾನಲಲ್ಲಿ. ಏನಂದರೆ 774 ಸ್ಟೂಡೆಂಟ್ಸು ಎಮ್ ಸಿ ಸಿಯಲ್ಲೂ ಸಿಕ್ಕಿದೆ ಮತ್ತು ನಮ್ಮ ಸ್ಟೇಟಲ್ಲೂ ಸಿಕ್ಕಿದೆ. ಸೊ ಇದರಲ್ಲಿ ಅವ್ರು ಡಿಸೈಡ್ ಮಾಡ್ಬೇಕು ಇವಾಗ ವೆದರ್ ನಮ್ಮ ಕೆ ಎಲ್ಲಿ ಉಳಿತಾರ, ಕೆ ಎ ಸಿಕ್ಕಿರೋ ಕಾಲೇಜ್ ಬೇಕಾ ಅಥವಾ ಎಮ್ ಸಿ ಸಿಯಲ್ಲಿ ಸಿಕ್ಕಿರೋ ಕಾಲೇಜ್ ಬೇಕಂತ. ಅವ್ರು ಡಿಸೈಡ್ ಆದಮೇಲೆ ಇನ್ನೊಂದು ಸರ್ತಿ ರೀರನ್ ಮಾಡ್ತಾರೆ. ಸೊ ನಿಮಗೆ ಮೇನ್ ರಿಸಲ್ಟ್ ಯಾವಾಗ ಬರ್ತದೆ, ನಾಳೆ ಟ್ಯೂಸ್ಡೇ 23 ಸೆಪ್ಟೆಂಬರ್ಗೆ ನಿಮಗೆ ರಿಸಲ್ಟ್ ಬರುತ್ತೆ. ಅದು ಮೇನ್ ರಿಸಲ್ಟು, ಅದೇ ಫೈನಲ್. ಅದು ಯಾರು ಸಿಗುತ್ತೆ ಅದೇ ಫೈನಲ್ಲು. ಸೊ ಈಗ ಚೇಂಜಸ್ ಏನಾಗ್ಬೋದು ಅಂದರೆ, ಈ 774 ಸ್ಟೂಡೆಂಟ್ಸ್ ಏನಿದಾರಲ್ಲ ಇವರು ಡಿಸೈಡ್ ಮಾಡ್ತಾರೆ ಇವಾಗ ವೆದರ್ ಈ ಸೀಟ್ಸ್ ಬೇಕಾ ಅಥವಾ ಆ ಸೀಟ್ಸ್ ಬೇಕಂತ. ಓಕೆ, ಅದ್ರಲ್ಲಿ ಸ್ವಲ್ಪ ಜನ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋರು ಕೂಡ ಇದ್ದಾರೆ. ಸೊ ಐ ಥಿಂಕ್ ನನ್ನ ಪ್ರಕಾರ ಏನು ಮಾಡ್ತಾರೆ ಅಂದರೆ, ಎಮ್ ಸಿ ಸಿಯಲ್ಲಿ ಸಿಕ್ಕೋರು ನನ್ನ ರಿಕ್ವೆಸ್ಟ್ ಅಷ್ಟೇ. ಓಕೆ, ಎಮ್ ಸಿ ಸಿಯಲ್ಲಿ ಸಿಕ್ಕೋರು ನೀವು ಅಲ್ಲಿ ಹೋದರೆ ಇಲ್ಲಿ ಅಟ್ಲೀಸ್ಟ್ ನಮ್ಮ ಇನ್ನೊಂದು ಬಾರ್ಡರ್ಲಿರೋ ಸ್ಟೂಡೆಂಟ್ಸಿಗೆ ಮತ್ತೆ ಸ್ವಲ್ಪ ಪುಷ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಡಿಸೈಡ್ ಮಾಡ್ಕೊಳ್ಳಿ ಎಲ್ಲಿ ಮಾಡಬೇಕಂತ. ಅಲ್ಟಿಮೇಟ್ ನಿಮ್ಗೆ ಯಾವ ಕಾಲೇಜ್ ಬೇಕೋ ಅದೇ ಡಿಸೈಡ್ ಮಾಡ್ಕೊಳ್ಳಿ. ಬಟ್ ಈಗ ಅವ್ರಿಗೆ ಕ್ವಿಟ್ ಆಪ್ಷನ್ ಕೊಟ್ಟಿದ್ದಾರೆ, ಪ್ರೀ ಎಕ್ಸಿಟು. ಅದಾದಮೇಲೆ ರೀರನ್ ಮಾಡ್ತಾರೆ. ಸೊ ಯಾರು ಬಾರ್ಡರ್ ಅಲ್ಲದ್ರೆ ವೇಟ್ ಮಾಡಿ, ಇನ್ನೂ ಮೇನ್ ರಿಸಲ್ಟ್ಗೆ ಸ್ವಲ್ಪ ಚೇಂಜಸ್ ಆಗೋ ಚಾನ್ಸ್ ಇರುತ್ತೆ. ಈ 774 ಅಟ್ಲೀಸ್ಟ್ 300 ಮೆಂಬರ್ಸ್ ಅಲ್ಲಿ ಹೋದ್ರೂ ಮತ್ತೆ ಸ್ವಲ್ಪ ಚೇಂಜಸ್ ಆಗುತ್ತೆ ಫಾರ್ ಶೋರ್. ಅವ್ರು ಯಾರು 12 ಲ್ಯಾಕ್ದು ಇರ್ಬೋದು, ಅವ್ರು ಯಾವುದು ಅಪ್ಲೈ ಮಾಡಿದಾರೆ ಗೊತ್ತಿಲ್ಲ. ಗೌರ್ಮೆಂಟ್ ಅಪ್ಲೈ ಮಾಡಿದಾರೋ ಏನು 12 ಲ್ಯಾಕ್ದು ಮಾಡಿದಾರೆ, ಮ್ಯಾನೇಜ್ಮೆಂಟ್ ಕೊಟ್ಟ ಮಾಡಿದಾರೋ ಗೊತ್ತಿಲ್ಲ. ಓಕೆ, ಮ್ಯಾನೇಜ್ಮೆಂಟ್ ಕೊಟ್ಟಂತಿಲ್ಲ, ಯಾಕಂದ್ರೆ ಮ್ಯಾನೇಜ್ಮೆಂಟ್ ಕೊಟ್ಕೊಂಡ ಉಳಿದಿದೆ, ಇನ್ನೂ ಸೀಟ್ಸ್ ಉಳಿದಿದೆ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ರಿಮೈನಿಂಗ್ ಮಾಡಿರ್ತಾರೆ. ವಿತ್ 12 ಲ್ಯಾಕ್ಲ ಗೌರ್ಮೆಂಟ್ ಸೀಟ್ಸು. ಅವ್ರು ಅಲ್ಲಿ ಹೋದರೆ ಇಲ್ಲಿ ನಮಗೆ ಸೀಟ್ ಉಳಿಯುತ್ತೆ. ಸ್ವಲ್ಪ ಚೇಂಜಸ್ ಆಗೋ ಚಾನ್ಸ್ ಇರುತ್ತೆ. ಯಾರಿಗೆ ಅಂದರೆ ಟಾಪರ್ಸ್ಗೆ. ಓಕೆ, ಸ್ವಲ್ಪ ಪುಷ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಬಾರ್ಡರ್ ಇನ್ನೊಂದು ಸ್ವಲ್ಪ ಹೋಪ್ ಇಟ್ಕೊಳ್ಳಿ. ಇವತ್ತೊಂದು ದಿನ, ನಾಳೆ ಮೇನ್ ರಿಸಲ್ಟ್ ಬರುತ್ತೆ. ಅದಾದಮೇಲೆ ನಿಮಗೆ ಮತ್ತೇನು ಹೇಳಿದ್ದಾರೆ ಅಂದರೆ, ಸೆಪ್ಟೆಂಬರ್ 30 ಒಳಗಡೆ ನಿಮ್ಮದು ಅಡ್ಮಿಷನ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದರೆ, ಮಾಡೋಕ್ಕೆ ಟೈಮ್ ಇದೆ ಅಂತ ಹೇಳಿದ್ದಾರೆ. ಸೊ ನಿಮ್ಮದು ನೆಕ್ಸ್ಟ್ ಈ ವೀಕಲ್ಲಿ ಕಂಪ್ಲೀಟ್ ಆಗುತ್ತೆ. ಫ್ರೈಡೇ ಸ್ಯಾಟರ್ಡೆ ಒಳಗಡೆ ನಿಮ್ದು ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ ಎಮ್ ಬಿ ಬಿ ಎಸ್ ಡೆಂಟಲ್ ಆಯುಷು. ಓಕೆ, ಇದಾದಮೇಲೆ ಮತ್ತೇನು ಹೇಳಿದ್ದಾರೆ, 25 ಮಾಪಪ್ ರೌಂಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಲ್ಲಿ ಮಾಪಪ್ ರೌಂಡಲ್ಲಿ ಯಾರು ಸೀಟ್ ಸಿಕ್ಕೋರು ಮತ್ತೊಂದು ಸತಿ ಅಟೆಂಡ್ ಆಗೋಕ್ಕಾಗಲ್ಲ. ಯಾರಿಗೆ ಅಲ್ಲಿ ಸೀಟ್ ಉಳಿದಿದೆ ಅಂತ ಸೀಟ್ ಮ್ಯಾಟರ್ಸ್ ಬಿಡ್ತಾರೆ, ಎಷ್ಟು ಉಳಿದಿದೆ ಅಂತ. ಐ ಥಿಂಕ್ 12 ಇದು ಮ್ಯಾನೇಜ್ಮೆಂಟ್ ಕೊಟ್ಟನೇ ಉಳಿದಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ನಿಮ್ಗೆ ಅಲೋ ಮಾಡ್ತಾರೆ ಇಲ್ಲಿ ಮಾಪಪ್ ರೌಂಡ್ಗೆ. ಮತ್ತೇನು ಉಳಿತಂತ ನೋಡ್ತಾರೆ ಈಗ. ಅದಾದಮೇಲೆ ಅಪ್ಡೇಟ್ ಮಾಡ್ತಾರೆ. ಸೊ ಗೌರ್ಮೆಂಟ್ ಶೀಟ್ಸ್ ಅವರು ಹೋಪ್ ಇಟ್ಕೊಳ್ಳಿ, ಯಾರು ಬಾರ್ಡ್ರಲ್ಲಿದ್ದೀರಾ. ಓಕೆ, ಆಮೇಲೆ ಏನು ಕಾಲೇಜ್ ಸಿಕ್ಕಿದೆ ಸ್ವಲ್ಪ ಚೇಂಜಸ್ ಆಗೋ ಚಾನ್ಸ್ ಇರ್ತದೆ. ಸ್ವಲ್ಪ, ಭಾಳಷ್ಟಿಲ್ಲ ಅಂದರೆ ಒಂದು ಕಾಲೇಜ್ ಇನ್ ಕೇಸ್ ಪುಷ್ ಆದರೂ ಆಗೋ ಚಾನ್ಸ್ ಇರುತ್ತೆ. ನಿಮ್ಮ ಕೆಟಗಿರಿಯವರು ಏನಾದರೂ ಎಮ್ ಸಿ ಸಿಯಲ್ಲಿ ಹೋದರೆ, ನಿಮ್ಮ ಕೆಟಗಿರಿ ಮಾತ್ರ, ಬೇರೆ ಕೆಟಗಿರಿ ಹೋದರೆ ನಿಮಗೇನು ಪ್ರಾಬ್ಲಮ್ ಬರೋಲ್ಲ. ಇನ್ ಕೇಸ್ ನಿಮ್ಮ ಕೆಟಗರಿ ಅಂದರೆ ಅಲ್ಲಿ ಎಮ್ ಸಿ ಸಿಯಲ್ಲಿ ಹೋದ್ರೆ ಅಂದರೆ ಅವಾಗ ಸ್ವಲ್ಪ ಚೇಂಜಸ್ ಆಗೋ ಚಾನ್ಸ್ ಇರುತ್ತೆ. ಯಾಕಂದರೆ ಅವರು ಎಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಮತ್ತು ಇಲ್ಲೂ ಮಾಡಿದ್ದಾರೆ. ಇಲ್ಲಿ ಆಲ್ರೆಡಿ ಸಿಕ್ಕಿದೆ, ಇವ್ರು ಎಕ್ಸಿಟ್ ಆಗ್ತಾರೆ ಎಮ್ ಸಿ ಸಿಯಲ್ಲಿ ಸಿಕ್ಕರೆ ಮಾತ್ರ. ಇಲ್ಲ ಅವ್ರು ಎಮ್ ಸಿ ಸಿ ಅವ್ರು ಇಲ್ಲಿ ಸಿಕ್ಕರೆ ಮತ್ತು ನಿಮ್ಗೆ ಚೇಂಜಸ್ ಏನಾಗಲ್ಲ. ಬಟ್ ಐ ಡೋಂಟ್ ಥಿಂಕ್ 774 ಸ್ಟೂಡೆಂಟ್ಸ್ ಎಲ್ಲರೂ ಇಲ್ಲೇನೋ ನಮ್ಮ ಸ್ಟೇಟಿಂದ ತೊಗೋತಾರಂತಿಲ್ಲ, ಅಲ್ಲೂ ಟ್ರೈ ಮಾಡ್ತಿರ್ತಾರೆ. ಸೊ ಅಲ್ಲಿ ಏನು ಚೆನ್ನಾಗಿರೋ ಕಾಲೇಜ್ ಸಿಕ್ಕಬೋದಿರ್ಬೋದು. ಸೊ ಐ ಥಿಂಕ್ ನನ್ನ ಪ್ರಕಾರ ಒಂದು 300 ಮೆಂಬರ್ಸ್ಗೆ ಅಟ್ಲೀಸ್ಟ್ ಎಮ್ ಸಿ ಸಿ ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಅದು ಹೋದರೆ ಚೇಂಜಸ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ನೋಡಿರ್ಬೋದು, ನೀವು ಗೌರ್ಮೆಂಟ್ ಶೀಟ್ಸ್ 400 ಶೀಟ್ಸ್ ಹೆಂಗೆ ಇನ್ಕ್ರೀಸ್ ಆಯ್ತಲ್ಲ, ಅವಾಗ ಹೆಂಗೆ ಚೇಂಜಸ್ ಆಯ್ತಲ್ಲ ಆ ಲೆವೆಲಲ್ಲಿ ಚೇಂಜ್ ಆಗುತ್ತೆ ಆ ಥರ ಹೋದರೆ. ಯಾಕಂದ್ರೆ 300 ಜನ ಹೋಗ್ತಾರೆ, 300 ಶೀಟ್ಸ್ ಇಲ್ಲಿ ಉಳಿದಂಗೆ. ಅಲ್ಲಿ 12 ಲ್ಯಾಕ್ ಇರ್ಬೋದು, ಗೌರ್ಮೆಂಟ್ಸ್ ಇರ್ಬೋದು, ಸ್ವಲ್ಪ ಚೇಂಜ್ ಆಗೇ ಆಗುತ್ತೆ ಅದಕ್ಕೋಸ್ಕರ. ಸೊ ವೇಟ್ ಮಾಡಿ, ಎಲ್ಲರಿಗೂ ಆಲ್ ದ ಬೆಸ್ಟು. ಇವತ್ತೊಂದು ದಿನ ವೇಟ್ ಮಾಡಿ, ಯಾವ್ದು ಫೈನಲ್ ಕಾಲೇಜ್ ಅಂತ ನಾಳೆ ಗೊತ್ತಾಗುತ್ತೆ. ಓಕೆ, ಸೊ ಎಲ್ಲರಿಗೂ ಆಲ್ ದ ಬೆಸ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.